ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ರಿಗೂ ಕೂಡ ತುಂಬಾ ಉಪಯೋಗ ಆಗುವಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ಬೇರೆಯವ್ರಿಗೂ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ದೊಡ್ಡವರಾದರೂ ಆಗ್ಬೋದು ಅಥವಾ ಚಿಕ್ಕ ಮಕ್ಕಳಿಗಾದರೂ ಆಗ್ಬೋದು, ಯಾವ ತಿಂಗಳಲ್ಲಿ ಎಷ್ಟು ದಿನ ಬರುತ್ತೆ ಅನ್ನೋದು ಎಲ್ರಿಗೂ ಕೂಡ ಕನ್ಫ್ಯೂಷನ್ನು. ಕೇಳಿದ ತಕ್ಷಣ ಹೇಳೋಕ್ಕಾಗಲ್ಲ, ಒದ್ದಾಡ್ತಾ ಇರ್ತಾರೆ ಎಷ್ಟು ದಿನ ಬರ್ಬೋದು ಅಂತ. ಇಲ್ಲ ಕ್ಯಾಲೆಂಡರ್ ನೋಡ್ತೀವಿ, ಬೇರೆ ಏನಾದರೂ ನೋಡ್ತಾ ಇರ್ತೀವಿ. ಸೊ ಇಂಥ ಒಂದು ಕನ್ಫ್ಯೂಷನ್ ಸ್ವಲ್ಪ ನೋಡಿ, ಕೇಳೋದಕ್ಕೆ ಚಿಕ್ಕದಾಗಿದ್ರೂ ಕೂಡ ನಾವು ಹುಡ್ಕಾಡ್ತಾ ಇರ್ತೀವಿ ಹೆಂಗೆ ಹೇಳೋದು ಅಂತ. ಇದಕ್ಕೊಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಅಬಕಾಸ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತಂದರೆ, ಎಲ್ಲೂ ಕೂಡ ನಾವು ಏನು ನೋಡೋಂಗೆ ಇಲ್ಲ, ನಮ್ಮ ಕೈಯಲ್ಲೇ ನಾವು ಹೇಳ್ಬೋದು. ಅಂದರೆ ಹೇಗೆ ಅಂತ ಹಸ್ತನ ಅಂತ ಅನ್ಕೊತಾ ಇದ್ದೀರಾ? ಹಸ್ತನೂ ಅಲ್ಲ, ಏನೂ ಅಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕೈ ಮುಷ್ಟಿನ ಹಿಂಗೆ ಇಟ್ಕೊಂಡ್ರೆ ಸಾಕು. ಒಂದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅಪ್ಪಲ್ಲಿ ಬರೋದೆಲ್ಲ ಕೂಡ ಒಂದೇ ಥರ ಬರುತ್ತೆ. ಡೌನಲ್ಲಿ ಬರೋದೆಲ್ಲ ಕೂಡ ಒಂದೇ ಥರ ಬರುತ್ತೆ. ಯಾವ ರೀತಿ ಅಂದರೆ, ಅಪ್ಪಲ್ಲಿ ಬೋನ್ಸ್ ಇರುತ್ತಲ್ಲ, ಇದೆಲ್ಲ ಅಪ್ ಬರುತ್ತೆ. ಇದು ಜನವರಿ, ಡೌನ್ ಬರುತ್ತೆ ಫೆಬ್ರವರಿ, ಅಪ್ ಬರುತ್ತೆ ಮಾರ್ಚಿ, ಹಾಗೆ ಡೌನ್ ಬರುತ್ತೆ ಏಪ್ರಿಲು. ಇದೇ ರೀತಿಯಾಗಿ ನೀವು ಕಂಟಿನ್ಯೂಸ್ ಹೇಳ್ಕೊಂಬನ್ನಿ. ಅಪ್ಪಲ್ಲಿ ಇದು ಬಂದು ಕಂಟಿನ್ಯೂಸ್ ಮುಗಿದು ನೆಕ್ಸ್ಟ್ ಮತ್ತೆ ಬಂದಾಗ ಮತ್ತೆ ಅಪ್ಗೆ ಬರುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅದು ಎರಡೂ ಕೂಡ ಒಂದೇ ಆಗಿರುತ್ತೆ. ಸೊ ಇದು ಅಪ್ಪಲ್ಲಿ ಬರೋದೆಲ್ಲ ಕೂಡ 31 ಡೇಸ್ ಆಗಿರುತ್ತೆ. ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಎಷ್ಟು ದಿನ ಬರುತ್ತೆ ಅಂತ ನೀವೇನಾದರೂ ತಿಳ್ಕೊಬೇಕಂದ್ರೆ, ಅಪ್ಪಲ್ಲಿ ಯಾವ್ದು ಮಂತಿನ ಹೆಸರು ಹೇಳ್ತಿರೋ ಅದೆಲ್ಲ ಕೂಡ 31 ಡೇಸ್ ಆಗಿರುತ್ತೆ. ಡೌನಲ್ಲಿ ಯಾವುದನ್ನೆಲ್ಲ ಹೇಳ್ತಿರೋ ಅದೆಲ್ಲ ಕೂಡ 30 ಡೇಸ್ ಆಗಿರುತ್ತೆ. ಆದರೆ ಒಂದೇ ಒಂದು ನೆನ್ಪಿಟ್ಕೊಬೇಕಾಗಿರೋದು ಏನಪ್ಪ ಇಲ್ಲಿ ಅಂತ ಅಂದರೆ, ಫೆಬ್ರವರಿಲಿ ಮಾತ್ರ 28 ಡೇಸ್ ಬರುತ್ತೆ. ಇದೊಂದು ಮಾತ್ರ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲೇ ಕೇಳಿದ್ರು ಕೂಡ ಸುಮ್ಮನೆ ಏನೋ ಕೈ ಹಿಂಗೆ ಮಾಡ್ಕೊತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಹಿಡ್ಕೊಂಡು ಪಟ್ ಅಂತ ಹಾಗೆ ಹೇಳ್ಬಿಡ್ಬೋದು. ಈ ಮೆಥಡು ಎಷ್ಟು ಈಸಿಯಾಗಿ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ನಿಮಗೂ ಗೊತ್ತಾದರೆ, ನೀವು ತಿಳ್ಕೊಂಡಿದ್ದೀರಲ್ವ ಇವಾಗ, ದಯವಿಟ್ಟು ಬೇರೆಯವ್ರಿಗೂ ಕೂಡ ಗೊತ್ತಾಗಲಿ. ಇದನ್ನು ದಯವಿಟ್ಟು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.